ಹಲೋ ಗೈಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇನ್ನಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂಡ ಈ ಒಂದು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಾನು ಏನು ಟಾಪಿಕ್ ವಿಡಿಯೋ ಮಾಡ್ತಾ ಇರೋದು ಅಂದರೆ ಜಸ್ಟ್ ಲಾಂಗ್ ಲಾಸ್ಟಿಂಗ್ ಅಂದರೆ ವಾಟರ್ ಪ್ರೂಫ್ ಮೇಕಪ್ನ ಹೇಗೆ ಮಾಡೋದು. ಈಗ ನಾವು ಜಸ್ಟ್ ಫಂಕ್ಷನ್ಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿದ್ರೆ ಮೇಕಪ್ನ ಹೇಗೆ ಮಾಡ್ಕೊಂಡು ಹೋಗ್ಬೋದು, ಆ ಥರ ನಿಮಗೆ ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ನಾನು ಯೂಸ್ ಮಾಡ್ತಾ ಇರೋದು ಪಾಂಡ್ಸ್ ಮಾಯ್ಶ್ಚರೈಸರ್. ನಿಮ್ಮ ಹತ್ರ ಯಾವ ಮಾಯ್ಶ್ಚರೈಸರ್ ಇದೆ ಅದು ಯೂಸ್ ಮಾಡಿ, ಪ್ರಾಬ್ಲಮ್ ಇಲ್ಲ. ನಂದು ಆಯಿಲಿ ಸ್ಕಿನ್ ಆದರೆ ನಾನು ಜೆಲ್ ಬೇಸ್ ಮಾಯ್ಶ್ಚರೈಸರ್ ಯೂಸ್ ಮಾಡ್ತೀನಿ. ನೆಕ್ಸ್ಟ್ ನಾನು ಲ್ಯಾಕ್ಮಿ ಪ್ರೈಮರ್ ಯೂಸ್ ಮಾಡ್ತೀನಿ. ನಿಮ್ಮ ಹತ್ರ ಮೆಬಿಲಿನ್ ಪ್ರೈಮರ್ ಇದ್ದರೆ ಮೆಬಿಲಿನ್ ಯೂಸ್ ಮಾಡ್ಬೋದು, ಲ್ಯಾಕ್ಮಿ ಇದ್ದರೆ ಲ್ಯಾಕ್ಮಿ ಯೂಸ್ ಮಾಡ್ಬೋದು, ಯಾವುದೇ ಪ್ರೈಮರ್ ಇದ್ದರೂ ಯೂಸ್ ಮಾಡ್ಬೋದು. ಅಕಸ್ಮಾತ್ ನಿಮ್ಮ ಹತ್ರ ಪ್ರೈಮರ್ ಇಲ್ಲ ಅಂತ ಹೇಳಿದ್ರೆ ಅಲೋವೆರಾ ಜೆಲ್ ಬರುತ್ತಲ್ಲ, ಅಂದರೆ ಬಾಟಲಲ್ಲಿ ಕೊಡ್ತಾರಲ್ಲ ಅಲೋವೆರಾ ಜೆಲ್, ನೀವು ಅದನ್ನು ಇಲ್ಲಾಂದರೆ ಪತಂಜಲಿ ಬಜೆಟ್ ಫ್ರೆಂಡ್ಲಿ ಅಂದರೆ ಪತಂಜಲಿ ಅಲೋವೆರಾ ಜೆಲ್ ಕೂಡ ಇದು ಪ್ರೈಮರ್ ರೀತಿ ನೀವು ಯೂಸ್ ಮಾಡ್ಬೋದು. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಮೆಬಿಲಿನ್. ಇದು ಮೆಬಿಲಿನು ಸೂಪರ್ ಸ್ಟೇ ಲಾಂಗ್ ಲಾಸ್ಟಿಂಗ್. ಇದು ಮೆಬಿಲಿನ್, ಇದು ಆ್ಯಕ್ಚುಲಿ ಫೌಂಡೇಶನು. ಇನ್ನೊಂದು ಮೆಬಿಲಿನು ಬರುತ್ತೆ, ಇದು ಬಂದು ಕಾಸ್ಟ್ 800 ಸಮಥಿಂಗ್ ಏನೋ ಇದೆ. ಹಾಂ, ಓಕೆ. ನೀವು ನಿಮ್ಮ ಹತ್ರ ಇನ್ನೊಂದು ಮೆಬಿಲಿನ್ ಪ್ರಾಡಕ್ಟ್ ಬರುತ್ತಲ್ಲ, ಮೆಬಿಲಿನ್ ಫೌಂಡೇಶನ್ ಎಷ್ಟದ್ದು, ಅದು ಮೇ ಬಿ 459 500 ಸಮಥಿಂಗ್ ಏನೋ ಇದೆ, ಅದಿದ್ರು ಅದು ಯೂಸ್ ಮಾಡ್ಬೋದು. ಸೊ ನನ್ನ ಹತ್ರ ಸದ್ಯಕ್ಕೆ ನನ್ನ ಹತ್ರ ಎಷ್ಟು ಪ್ರಾಡಕ್ಟ್ ಇದೆ ಅದರಲ್ಲಿ ನಾನು ನಿಮಗೆ ತೋರಿಸ್ತಿರೋದು, ವಿಡಿಯೋನ ಡ್ರ್ಯಾಗ್ ಮಾಡೋದು ಬೇಡ. ಸೊ ನೆಕ್ಸ್ಟ್ ನಾನು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿರೋದು. ಈ ಮೆಬಿಲಿನಲ್ಲಿ ಇನ್ನೊಂದು ಕಾಂಪ್ಯಾಕ್ಟ್ ಬರುತ್ತೆ, ಆ ಕಾಂಪ್ಯಾಕ್ಟ್ ಜಸ್ಟ್ 149-150 ರುಪೀಸ್ ಬರುತ್ತೆ. ಅದು ಲಾಂಗ್ ಲಾಸ್ಟಿಂಗ್ ಇರಲ್ಲ. ನಿಮ್ಮ ಹತ್ರ ಇದ್ದರೆ ಈಗ ಜಸ್ಟ್ ಫಂಕ್ಷನ್ಗೆ ಹೋಗಿ ಹಾಕೋ ಬರೋ ಥರ ಇದ್ದರೆ ಓಕೆ. ಇದು ಸ್ವಲ್ಪ ಆಯಿಲಿ ಸ್ಕಿನ್ಗೆ ಚೆನ್ನಾಗಿದೆ. ನಾನು ಫಿಟ್ಮಿ ಮೆಬಿಲಿನ್ನ ಯೂಸ್ ಮಾಡೋದು ಇಲ್ಲೇ ಸಣ್ಣ ಪುಟ್ಟ ಫಂಕ್ಷನ್ಸ್ಗಳಿಗೆ. ಸೊ ನಿಮ್ಮ ಹತ್ರ ಯಾವ ಕಾಂಪ್ಯಾಕ್ಟ್ ಇದೆ ಯೂಸ್ ಮಾಡಿ. ಒಬ್ರೊಬ್ರು ಲ್ಯಾಕ್ಮಿ ಇಟ್ಕೊಂಡಿರ್ತಾರೆ, ಬಜೆಟ್ ಫ್ರೆಂಡ್ಲಿ ಎಲ್ಲರ ಹತ್ರನೂ ಇರುತ್ತೆ. ಬಟ್ ನಾನು ಅದನ್ನ ಪರ್ಚೇಸ್ ಮಾಡಿಲ್ಲ. ಫಸ್ಟ್ ನಾನು ಯೂಸ್ ಮಾಡ್ತಿದ್ದೆ, ಬಟ್ ಈಗ ನಾನು ಅದನ್ನ ಪರ್ಚೇಸ್ ಮಾಡಿಲ್ಲ. ವಿಡಿಯೋಗೋಸ್ಕರ ಪರ್ಚೇಸ್ ಮಾಡೋಕ್ಕಾಗಿಲ್ಲ, ಅದು ಯೂಸ್ ಮಾಡಲ್ಲ, ವೇಸ್ಟ್ ಆಗುತ್ತೆ. ಸೊ ನಾನು ನನ್ನ ಹತ್ರ ಇರೋ ಪ್ರಾಡಕ್ಟನ್ನು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ವಿಡಿಯೋ ಡ್ರ್ಯಾಗ್ ಮಾಡೋದು ಬೇಡ, ಸ್ಟಾರ್ಟ್ ಮಾಡೋಣ. ನಾನೀಗ ಮುಖ ಎಲ್ಲ ವಾಶ್ ಮಾಡಿದ್ದೀನಿ. ನಾನು ಯೂಸ್ ಮಾಡ್ತಾಯಿರೋದು ಮಾಯ್ಶ್ಚರೈಸರ್. ಈಗ ಮಾಯ್ಶ್ಚರೈಸರ್ನ ನಾನು ನೀಟಾಗಿ ಅಪ್ಲೈ ಮಾಡ್ಕೊತೀನಿ. ಯಾವುದೇ ಮಾಯ್ಶ್ಚರೈಸರ್ ಅಪ್ಲೈ ಮಾಡಿದಾಗ ಸ್ವಲ್ಪ ಒಂದು ಮಿನಿಟ್ ಆದರೂ ಗ್ಯಾಪ್ ಇಡಿ, ಅದು ಫುಲ್ ಡ್ರೈ ಆಗೋವರೆಗೂ. ನನಗೆ ಈ ಮಾಯ್ಶ್ಚರೈಸರ್ ಏನಕ್ಕೆ ಇಷ್ಟ ಅಂದರೆ ಜಸ್ಟ್ ಅಪ್ಲೈ ಮಾಡಿದ ತಕ್ಷಣ ಒಂಥರ ಕೂಲ್ ಅನಿಸುತ್ತೆ. ಫೇಸ್ಗೆ ಹಾಕಿದ್ರೆ ಚೆನ್ನಾಗಿರುತ್ತೆ, ಹಾಕಿದ್ರೆ ಮತ್ತೆ ಇನ್ನೊಂದ್ಸಲ ಅಪ್ಲೈ ಮಾಡಬೇಕು ಅನಿಸುತ್ತೆ. ಸೊ ಮಾಯ್ಶ್ಚರೈಸರ್ ಹಾಕಿದ್ದೀನಿ. 1 ಮಿನಿಟ್ ಸಾಕು, ನಾನು ಮಾತಾಡೋದ್ರೊಳಗಡೆ ಮುಗ್ದೋಗುತ್ತೆ. ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಲ್ಯಾಕ್ಮಿ ಪ್ರೈಮರ್ ಯೂಸ್ ಮಾಡ್ತಾಯಿದ್ದೀನಿ. ಒಂದಷ್ಟು ತೊಗೊಂಡಿದ್ದೀನಿ. ನನ್ನ ಫೇಸ್ ಈಗ ಡ್ರೈ ಆಗಿದೆ. ಈಗ ಅಪ್ಲೈ ಮಾಡಿದ್ದೀನಿ. ಈಗ ನೀವು ಎಲ್ಲ ಅಪ್ಲೈ ಮಾಡಿರ್ತೀರ ಅಲ್ಲಿ ಮಾತ್ರ ಸ್ಪ್ರೆಡ್ ಮಾಡಿ, ಫುಲ್ ಇಲ್ಲಿ ಹೇಳ್ದೆ ತೆಗ್ದೆಲ್ಲ ಇದು ಮಾಡೋಕೆ ಹೋಗ್ಬಿಡಿ. ಈಗ ಜಸ್ಟ್ ನಾನು ಇಲ್ಲಿ ಅಪ್ಲೈ ಮಾಡಿದ್ದೀನಿ ಅಂತ ಹೇಳಿದ್ರೆ ಕೆನ್ನೆ ಹತ್ರ, ಈಗ ಹಣೆಯಲ್ಲಿ ಮಾಡಿದ್ದೀನಿ ಅಂದರೆ ಹಣೆಯಲ್ಲಿ ಮಾತ್ರ ಸ್ಪ್ರೆಡ್ ಮಾಡಿ. ನಾನು ಪ್ರೈಮರ್ ಅಪ್ಲೈ ಮಾಡಿದ್ದೀನಿ. ನಿಮ್ಮ ಹತ್ರ ಪ್ರೈಮರ್ ಇಲ್ಲ ಅಂತ ಹೇಳಿದ್ರೆ ಅಲೋವೆರಾ ಜೆಲ್ ಯೂಸ್ ಮಾಡ್ಬೋದು, ಪರವಾಗಿಲ್ಲ. ಅಲೋವೆರಾ ಅದು ಇನ್ನೂ ಕಮ್ಮಿನೇ ಸಿಗುತ್ತೆ, ಅಲೋವೆರಾ ಜೆಲ್ ಕೂಡ ಯೂಸ್ ಮಾಡ್ಬೋದು. ಈ ಪ್ರಾಡಕ್ಟ್ ಬಂದು ಫೌಂಡೇಶನ್. ಇದು ನನ್ನ ಶೇಡ್ ಬಂದು, ಇದು ನಾನು ಆಫ್ಲೈನಲ್ಲೇ ತೊಗೊಂಡಿದ್ದು 128. ನನ್ನ ಸ್ಕಿನ್ಗೆ ಅವರು ನನಗೆ ಕೊಟ್ಟಿದ್ದು ಆಫ್ಲೈನಲ್ಲಿ, ಆಮೇಲೆ ಆನ್ಲೈನಲ್ಲಿ ತೊಗೊಳ್ಳೋಣ ಅಂತ ಹೇಳಿ. ಓಕೆ. ಆಮೇಲೆ ಇನ್ನೊಂದು, ನನಗೆ ಇಲ್ಲಿ ಪಿಂಪಲ್ ಮಾರ್ಕ್ ಕಾಣಿಸ್ತಿದೆ. ಸೊ ಈಗ ನಾನು ಮೇಕಪ್ ಮಾಡಿದಾಗ ಅದು ಕಾಣಿಸುತ್ತೆ. ಸೊ ನಿಮ್ಮ ಹತ್ರ ಆ್ಯಕ್ನೀಸ್ ಇದ್ದರೆ ಯೂಸ್ ಮಾಡಿ. ನಾನು ನೈಕಾದು ಕನ್ಸಿಲರ್ ಪ್ಯಾಲೆಟಲ್ಲಿ ಜಸ್ಟ್ ಅದೊಂದು ಸ್ವಲ್ಪ ಕೈಯಲ್ಲಿ ಒಂದು ಆರೆಂಜ್ ಕಲರ್ ಕರೆಕ್ಟಾಗಿ ಆಲ್ಮೋಸ್ಟ್ ಖಾಲಿನೇ ಆಗಿದೆ, ಅದು ಸ್ವಲ್ಪ ಕ್ಲೋಸ್ ಮಾಡ್ಕೊತೀನಿ. ಯಾವುದೇ ಒಂದು ಮೇಕಪ್ ಮಾಡುವಾಗಲೂ ಅಷ್ಟೇ ಗ್ರೇಯಿಶ್ ಆಗಿ ಏನಕ್ಕೆ ಟರ್ನ್ ಆಗುತ್ತೆ ಅಂತ ಹೇಳಿದ್ರೆ ನಿಮ್ಮದು ಫೇಶಿಯಲ್ ಹೇರ್ಸ್, ಅದು ಒಂದು ಮೇನ್ ರೀಸನ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ನೀವು ಫೇಶಿಯಲ್ ಹೇರ್ಸ್ನ ಅಪ್ಪರ್ ಲಿಪ್ ಆಗಿರಲಿ, ಫೇಸಲ್ಲಿ ಏರ್ಸ್ ಇರೋದನ್ನ ನೀವು ರಿಮೂವ್ ಮಾಡಿ ಮೇಕಪ್ ಮಾಡೋದ್ರಿಂದ ಒಳ್ಳೆ ರಿಸಲ್ಟ್ ಇರುತ್ತೆ. ನೀವು ಕನ್ಸಿಲರ್ ಪ್ಯಾಲೆಟ್ ಕಲರ್ ಕರೆಕ್ಟರ್ ಪ್ಯಾಲೆಟ್ ಇದ್ದರೆ ನೀವು ಅಪ್ಲೈ ಮಾಡ್ಬೋದು. ಅಂದರೆ ಈಗ ನಾನು ಫೌಂಡೇಶನ್ ಹಾಕಿದಾಗ ಸ್ವಲ್ಪ ಕಾಣಿಸುತ್ತೆ ಅಂತ ನಾನು ಕ್ಲೋಸ್ ಮಾಡಿಕೊಂಡೆ. ಈಗ ಇದ್ರ ಮೇಲೆ
ಇದು ಫೌಂಡೇಶನ್ನ ಅಪ್ಲೈ ಮಾಡ್ತೀನಿ. ಸ್ವಲ್ಪ ತೊಗೊಳ್ಳಿ, ತುಂಬ ತೊಗೊಂಡ್ಬಿಟ್ರೆ ಬೂದುಗಾಗೋಗುತ್ತೆ. ಆ್ಯಕ್ಚುಲಿ ಒಂದು ಡ್ರಾಪ್ ಅಷ್ಟೇ, ಆ್ಯಕ್ಚುಲಿ ಇದು ಜಾಸ್ತಿ ಆಯಿತು ನಂದು. ಸ್ವಲ್ಪ ತೊಗೊಂಡು ಹಾಕಿದ್ರೆ ನಿಜ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಇಷ್ಟೇ ನಾನು ಫೌಂಡೇಶನ್ನ ಅಪ್ಲೈ ಮಾಡಿರೋದು. ನೆಕ್ಸ್ಟು ನಾನು ಸ್ಪಾಂಜ್ ತೊಗೊಂಡಿದ್ದೀನಿ ಬ್ಲೆಂಡ್ ಮಾಡೋಕ್ಕೆ. ನಿಮ್ಮ ಹತ್ರ ಬ್ರಷ್ ಇದ್ದರೆ ಬ್ರಷ್ ಮಾಡಿ, ಸ್ಪಾಂಜು ಇಲ್ಲ ಅಂತ ಹೇಳಿದ್ರೆ ಒಂದು ಸೈಡ್ ನಾನು ಹ್ಯಾಂಡಲ್ಲಿ ಬ್ಲೆಂಡ್ ಮಾಡಿ ತೋರಿಸ್ತೀನಿ. ಒಂದು ಸ್ಪಾಂಜ್ ತೊಗೊಂಡ್ರೆ ಬೆಟರ್. ಒಂದು 2 ಫಿಂಗರ್ಸ್ ಈ ಥರ ಬ್ಲೆಂಡ್ ಮಾಡ್ಕೋಬೇಕು. ಸೊ ಅದು ಟೈಮ್ ಆಗುತ್ತೆ, ನಾನು ಹ್ಯಾಂಡ್ಸಲ್ಲಿ ಬ್ಲೆಂಡ್ ಮಾಡ್ತೀನಿ ಅಂತ ಹೇಳಿದ್ರೆ. ಸ್ಪಾಂಜನ್ನ ಯಾವಾಗಲೂ ಅಷ್ಟೇ ಡ್ರೈ ಸ್ಪಾಂಜನ್ನ ಯೂಸ್ ಮಾಡಬೇಡಿ. ಒಂದು ಟೈಮ್ ತೊಗೊಳ್ಳಿ, ಇನ್ವೆಸ್ಟ್ ಮಾಡಿ, ಅದೇ 1 ಇಯರ್ 2 ಇಯರ್ಸ್ ಬರುತ್ತೆ. ಸ್ವಲ್ಪ ವೆಟ್ ಮಾಡಿಕೊಂಡು ಅದು ದಪ್ಪ ಆಗುತ್ತೆ ವೆಟ್ ಆದಾಗ. ಆಗ ಕ್ಲೀನಾಗಿ ಹಿಂಡಿ ಸ್ವಲ್ಪ ಡ್ರೈ ಮಾಡಿ ಆಮೇಲೆ ಸ್ಪಾಂಜಲ್ಲಿ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಸ್ಪಾಂಜ್ಗೂ ಹ್ಯಾಂಡ್ಸ್ಗೂ. ಜಸ್ಟ್ ಹಿಂಗೆ ಡ್ಯಾಬ್ ಮಾಡಿ ಅಷ್ಟೇ, ಹಿಂಗೆ ಇಟ್ಕೊಂಡು ಸುಮ್ಮನೆ ಇಷ್ಟೇ. ನೋಡಿ, ಇದು ನಾನು ಹ್ಯಾಂಡಲ್ ಬ್ಲೆಂಡ್ ಮಾಡಿದ್ದು, ಇದು ನಾನು ಸ್ಪಾಂಜಲ್ಲಿ ಬ್ಲೆಂಡ್ ಮಾಡಿದ್ದು. ಹ್ಯಾಂಡಲ್ ಬ್ಲೆಂಡ್ ಮಾಡಿದ್ದು ಅಲ್ಲೇ ಸ್ವಲ್ಪ ಇರುತ್ತೆ, ಇದರಲ್ಲಿ ಆಲ್ಮೋಸ್ಟ್ ಫುಲ್ ಬ್ಲೆಂಡ್ ಆಗಿದೆ. ಸೊ ಬೆಟರ್ ನೀವು ಹ್ಯಾಂಡಲ್ ಬ್ಲೆಂಡ್ ಮಾಡಿದ್ರು ಚೆನ್ನಾಗಿ ಗೊತ್ತಿದೆ. ನಿಮ್ಗೆ ಯಾವುದು ಸರಿ ಅನಿಸುತ್ತೆ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಅನಿಸುತ್ತೆ ನೀವು ಅದರಲ್ಲಿ ಬ್ಲೆಂಡ್ ಮಾಡ್ಕೋಬೋದು. ಇದೇ ಅದೇ ಅಂತ ಏನಿಲ್ಲ. ನಾನು ಸ್ವಲ್ಪ ಲೈಟಾಗಿ ಹಾಕಿದ್ದೀನಿ. ನ್ಯಾಚುರಲ್ ಮೇಕಪ್ ಮಾಡ್ತಾ ಇರೋದು ನಾನು. ಸ್ವಲ್ಪ ಈಗ ನಾನು ಜಾಸ್ತಿ ಹಾಕಿದ್ರೆ ಸ್ವಲ್ಪ ಆಚೆ ಕಡೆ ಹೋದಾಗ ಬೂದು ಕಾಣಿಸ್ಬಾರ್ದು ಅಂತ ಹೇಳಿ. ನೀವೇ ನೋಡ್ತಿದ್ದೀರಾ, ಫಸ್ಟ್ ಇದಕ್ಕೂ ಡಿಫ್ರೆನ್ಸು ಮಾರ್ಕ್ ಹೇಗೆ ಕಾಣಿಸ್ತಿತ್ತು. ಬ್ಲೆಂಡ್ ಮಾಡೋಕ್ಕೆ ತುಂಬ ಟೈಮ್ ಬೇಕು. ಈಗ ನೋಡಿ, ಮಾರ್ಕ್ ನೋಡಿ, ಸ್ವಲ್ಪ ಅಷ್ಟೇ ದೂರದಿಂದ ಅಷ್ಟೇ ಕಾಣಿಸ್ತಾನೆ ಇಲ್ಲ ನನ್ನ ಮಾರ್ಕ್ಸು. ಕತ್ತಿಗೂ ಇದಕ್ಕೂ ಸ್ವಲ್ಪ ಡಿಫ್ರೆನ್ಸ್ ಕಾಣಿಸ್ತಿದೆ. ನಾನು ಕತ್ತಿಗೂ ಕೂಡ ಯಾವಾಗಲೂ ಅಪ್ಲೈ ಮಾಡಿರ್ತೀನಿ. ಕತ್ತಿಗೆಲ್ಲ ನೀವು ಕೈಯಲ್ಲೇ ಬ್ಲೆಂಡ್ ಮಾಡ್ಕೊಳ್ಳಿ, ಬೇರೆ ಏನು ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಈಗ ನಾನು ಫೌಂಡೇಶನ್ನ ಅಪ್ಲೈ ಮಾಡಾಯಿತು. ನೀವೇ ನೋಡಿದ್ರಿ, ಕಲರ್ ಕರೆಕ್ಟರ್ ಹಾಕಿರೋದಕ್ಕೆ ಇದು ಸ್ವಲ್ಪ ಟಿಮ್ಮ ಅಂತ ಕಾಣಿಸ್ತಿದೆ. ಈಗ ನೆಕ್ಸ್ಟ್ ನಾನು ಯೂಸ್ ಮಾಡ್ತಿರೋದು ಕಾಂಪ್ಯಾಕ್ಟ್ ಯೂಸ್ ಮಾಡ್ತಿದ್ದೀನಿ. ಇಲ್ಲೇ ನಾನು ಬ್ರಷ್ ತೊಗೊಂಡು ಕಾಂಪ್ಯಾಕ್ಟ್ ಅಪ್ಲೈ ಮಾಡ್ಕೊತೀನಿ. ನಾನು ಆಲ್ಮೋಸ್ಟ್ ಫಸ್ಟ್ ವಿಡಿಯೋದಲ್ಲಿ ನಾನು ಇದು ಬಜೆಟ್ ಫ್ರೆಂಡ್ಲಿ 3 ಪ್ರಾಡಕ್ಟ್ಸಲ್ಲಿ ಮೇಕಪ್ ಮಾಡೋದು ಹೇಗೆ ಅಂತ ತೋರಿಸಿದೆ. ಅದು ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ. ಅದು ಇಲ್ಲಿ ಸಣ್ಣ ಪುಟ್ಟ ಏನಾದರೂ ಶಾಪಿಂಗ್ ಹೋಗ್ತೀವಿ, ಇಲ್ಲ ಅಂದರೆ ಎಲ್ಲಾದರೂ ಇಲ್ಲ ಅಕ್ಕಪಕ್ಕ ಎಲ್ಲಾದರೂ ಹೋಗ್ತೀವಿ ಅಂತ ಹೇಳಿದ್ರೆ, ಇದು ನೀವು ಮದುವೆಗೆ ಹೋಗ್ತೀನಿ ಫಾರ್ ರಿಲೇಷನ್ ಮದುವೆ ಅಂತ ಹೇಳಿದ್ರೆ, ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಪೂರ್ತಿಯಾಗಿ ಬ್ರೈಡಲ್ ಮೇಕಪ್, ಸಿಂಪಲ್ ಬ್ರೈಡಲ್ ಮೇಕಪ್ನ ಹೇಗೆ ಮಾಡೋದು ಅಂತ ನಾನು ತೋರಿಸ್ತೀನಿ. ಬ್ಲೆಂಡ್ ಮಾಡೋ ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ. ನೀವು ತುಂಬ ಫೌಂಡೇಶನ್ ಅಪ್ಲೈ ಮಾಡಿ ಮತ್ತೆ ಕಾಂಪ್ಯಾಕ್ಟ್ ಅಪ್ಲೈ ಮಾಡಿದ್ರೆ ಅದು ಬೂದು ಕಾಣಿಸೋದಂತೂ ಗ್ಯಾರಂಟಿ. ಸೊ ಸ್ವಲ್ಪ ಸ್ವಲ್ಪ ಫೌಂಡೇಶನ್ ಅಪ್ಲೈ ಮಾಡಿ. ನೀವು ಟಚಪ್ಗೆ ಬೇಕಾದರೆ ಕಾಂಪ್ಯಾಕ್ಟ್ನ ಇಟ್ಕೊಂಡೋದ್ರೆ ಎಲ್ಲಾದರೂ ಅದು ಬೆಟರ್. ಇಷ್ಟೇ ಮುಗೀತು. ನಾನು ಲಾಸ್ಟಲ್ಲಿ ನಾನು ಅದರಲ್ಲೇ ತೋರಿಸಿದ್ದೆ, ನಮ್ಮದು ಐಬ್ರೋ ಸ್ವಲ್ಪ ಒಂದು ಚಿಕ್ಕದು ಒಂದು ದೊಡ್ಡದಿರೋದ್ರಿಂದ ಸ್ವಲ್ಪ ಫಿಲ್ ಮಾಡ್ಕೊತೀನಿ ಅಂತ. ನೀವು ಐಬ್ರೋ ಫಿಲ್ ಮಾಡ್ಕೊಳ್ಳೋ ಹಾಗಿದ್ರೆ ಮಾಡ್ಕೊಳ್ಳಿ. ಓಕೆ, ಮುಗೀತು. ನಾನು ಲಿಪ್ಸ್ಗೆ ವ್ಯಾಸ್ಲಿನ್ ಅಪ್ಲೈ ಮಾಡಿದ್ದೆ. ಸೊ ನಾನು ಲಿಪ್ಸ್ಟಿಕ್ಕಿಗೆ ನಾನು ಸ್ವಿಸ್ ಬ್ಯೂಟಿ ಬಾಕ್ಸ್ ತೊಗೊಂಡಿದ್ದೀನಿ. ಸೊ ಲಿಪ್ಸ್ಟಿಕ್ಕಿಗೆ ನಾನು
ಲಿಪ್ ಲೈನರ್ನ ನಾನು ಯೂಸ್ ಮಾಡ್ತೀನಿ. ಲಿಪ್ಸ್ಟಿಕ್ ಬೇಡ, ಲಿಪ್ ಲೈನರೇ ಸಾಕು ಅಂತ. ಏನು ಕಳಿಸ್ತೀರಾ? ನಾನು ಲಿಪ್ ಲೈನರ್ ಯೂಸ್ ಮಾಡ್ತಿದ್ದೀನಿ. ಇದು ಸ್ವಿಸ್ ಬ್ಯೂಟಿ ಬೋಲ್ಡ್ ಮ್ಯಾಟ್ ಲಿಪ್ ಲೈನರು. ಇದು ರಾಯಲ್ ರೆಡ್ 01 ಶೇಡ್ ಇದು ನಾನು ಅಪ್ಲೈ ಮಾಡ್ತಿರೋದು. ಓಕೆ, ನಾನು ಲಿಪ್ಸ್ಟಿಕ್ ಅಪ್ಲೈ ಮಾಡಿದೆ, ಅದು ಲಿಪ್ ಲೈನರಲ್ಲೇ ತೋರಿಸಿದ್ನಲ್ಲ. ಐಲೈನರ್ನ ಹಾಕ್ತೀನಿ. ಐಲೈನರ್ ಹಾಕಿಲ್ಲ ಅಂತ ಹೇಳಿದ್ರೆ ಲುಕ್ ಫಿನಿಶ್ ಆಗೋದೇ ಇಲ್ಲ ಆ್ಯಕ್ಚುಲಿ. ನೋಡಿದ್ರಲ್ಲ, ಇದು ಫೈನಲ್ ಲುಕ್ ಆ್ಯಕ್ಚುಲಿ. ಓಕೆ, ಇದಕ್ಕೆ ಔಟ್ಫಿಟ್ ಚೇಂಜ್ ಮಾಡ್ಕೊಂಡು ಬರ್ತೀನಿ, ಹೇಗೆ ಕಾಣಿಸುತ್ತೆ ನೋಡೋಣ ಔಟ್ಸೈಡ್ ಹೋದಾಗ. ಆಮೇಲೆ ನಿಮಗೆ ಲಾಸ್ಟ್ ಅದೆಲ್ಲ ವಾಟರ್ ಪ್ರೂಫಾ ಇಲ್ವೋ ಅಂತ ಹೇಳಿ ನಿಮಗೆ ಲಾಸ್ಟಲ್ಲಿ ಚೆಕ್ ಮಾಡೋಣ. ಈಗ ಔಟ್ಫಿಟ್ ಗೈಸ್, ಇದು ವಾಟರ್ ಪ್ರೂಫಾ ಏನು ಅಂತ ಚೆಕ್ ಮಾಡೋಣ. ಸೊ ಈಗ ನಂತರ ಸ್ಪ್ರೇ ಬಾಟಲ್ ಇಲ್ಲ, ಸೊ ಇಲ್ಲೇ ಒಂದು ಸ್ವಲ್ಪ ವಾಟರ್ ತೊಗೊಂಡಿದ್ದೀನಿ. ಇಲ್ಲೇ ಕೈಯಲ್ಲೇ ನಾನೇನು ಮಾಡ್ತಿದ್ದೀನಿ, ಹಣೆಗೆ ಫಸ್ಟ್ ತೋರಿಸ್ತೀನಿ. ಫುಲ್ ಹಾಕಿದ್ದೀನಿ. ನೀರು ಕಾಣಿಸ್ತಿದೆಯಾ? ನೀರು ಹಾಕಿದ್ದೀನಿ ಆ್ಯಕ್ಚುಲಿ. ಟಿಶ್ಯೂ ಸುಮ್ಮನೆ ವೇಸ್ಟ್ ಆಗ್ತಿದೆ. ಇದು ನಾನು ಇಲ್ಲಿ ಕೈಯಲ್ಲಿ ನೀರು ಆಯಿತು ಆ್ಯಕ್ಚುಲಿ, ಹಿಂಗೆ ಇಟ್ಕೊಂಡಂಗೆಲ್ಲ ಪ್ಲೇನ್ ಇಟ್ಕೊಂಡಿದ್ದೀನಿ. ಜಾಸ್ತಿ ಝೂಮ್ ಬೇಡ, ನನಗೆ ಭಯ ಆಗುತ್ತೆ. ಇಲ್ಲ ಇಚ್ಚಿದ್ದೀನಿ ಇಲ್ಲೆಲ್ಲ. ಇದೆಲ್ಲ ವಾಟರು. ನಿಮ್ಗೇನೂ ಆಗಲ್ಲ ಗೈಸ್, ನೀವು ಟ್ರೈ ಮಾಡಿ ಹೇಳಿ, ಓಕೆನಾ? ಸೀರಿಯಸ್ಲಿ ತುಂಬ ಚೆನ್ನಾಗಿರುತ್ತೆ. ಹಿಂಗೆ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಿಸೋದಿಲ್ಲ, ಆಗ ನನಗೆ ಏನೋ ಫೀಲ್ ಆಗುತ್ತೆ, ಏನೋ ಚೆನ್ನಾಗಿಲ್ಲ ಅಂತ ಹೇಳಿ. ಸೊ ಏನೂ ಆಗಲ್ಲ. ಈಗ 3 ಸಲ ನೀರು ಹಾಕಿದ್ದೀನಿ, ಹೇಗಿದೆ ಹಾಗೆ ಇದೆ. ಇದನ್ನು ನೀವು ಟ್ರೈ ಮಾಡಿ, ಸೀರಿಯಸ್ಲಿ ಚೆನ್ನಾಗಿ ಬರುತ್ತೆ ಗಾಯ್ಸ್. ಇದು ನನ್ನ ಫೈನಲ್ ಲುಕ್. ಆ್ಯಕ್ಚುಲಿ ನೀವೇ ನೋಡಿದ್ರೆ ವಾಟರ್ ಪ್ರೂಫು ಏನೂ ಆಗಲ್ಲ. ಇಷ್ಟು ಮುಟ್ಕೊಂಡ್ರು ಇದು ಮಾಡಿದ್ರೆ ಏನೂ ಆಗಲ್ಲ. ಅದೇ ಮೇಂಟೈನ್ ಮಾಡಬೇಕು ಅಷ್ಟೇ. ಈಗ ತುಂಬ ಬಿಸಿಲಿಗೆ ಹೋಗಿ ಸ್ವೆಟ್ ಆಗಿ ನಿಮ್ಗೆ ಆಲ್ಮೋಸ್ಟ್ ಅವಾಗ ಮುಖ ತೊಳಿಬೇಕು ಅಂತ ಅನಿಸುತ್ತೆ. ಸೊ ಬಿಸಿಲಿಗೆ ಹೋಗೋದನ್ನ ಅವಾಯ್ಡ್ ಮಾಡಿ. ಸೊ ಈಗ ಹೇಳ್ತಾ ನೀವು ಈ ಮೇಕಪ್ ಲುಕ್ನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಸೊ ನನಗೂ ಗೊತ್ತಾಗುತ್ತೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ಸಲ್ಲಿ ಹೇಳ್ಬೋದು, ನಾನು ಅದನ್ನ ಕ್ಲಿಯರ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಗೈಸ್. ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇನ್ನು ಕಂಟೆಂಟ್ ವಿಡಿಯೋಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ಇಷ್ಟೇ. ಓಕೆ, ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು.